ನಾನಿವತ್ತು ನಿಮ್ಮ ಎದುರಿಗೆ ಕೆಲಸ ಕೊಡೋಕೆ ಹೊರಟಿದ್ದೀನಿ. ಅದೇನಪ್ಪ ಅಂತೀರಾ, ಅದೇ ಕೆಲಸ ಮಾಡಿ ಮಾಡಿ ಬ್ರೈನ್ ಎಲ್ಲ ಡೆಡ್ ಆಗ್ತಾ ಇದೆಯಾ, ಬ್ರೈನು ಆ್ಯಕ್ಟಿವೇಟ್ ಮೋಡಿಂದ ಡಿವ್ಯಾಕ್ಟಿವೇಟ್ ಆಗ್ತಾ ಇದೆಯಾ, ಹಾಗಾದರೆ ನಿಮ್ಮ ಮೆದುಳು ಚುರುಕುಗೊಳ್ಬೇಕಾ? ಹಾಗನ್ನೋರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅಯ್ಯೋ, ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಏನು ಸಿಗುತ್ತೆ ಅಂತೀರಾ? ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಅಂದ್ಕೊಂಡ್ರೆ ಸಿಂಪಲ್, ಟಫ್ ಅಂದ್ಕೊಂಡ್ರೆ ಟಫ್. ನಮ್ಮ ಜೀವನ ಥರನೇ ಇದು. ಸ್ವಲ್ಪ ಪೇಷನ್ಸಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ನಿಮಗೂ ಮನೆ ಕೆಲಸ ಮಾಡಿ ಮಾಡಿ, ಆಫೀಸ್ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಕೇಳ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋ ನೋಡಿ ನಿಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ಸಪ್ಪೆ ಆಗಿರೋ ನಿಮ್ಮ ಲೈಫ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್, ಅಲರ್ಟ್ ಆಗುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೀವು ಕಲೀರಿ, ಬೇರೆಯವ್ರಿಗೂ ಕಲಿಸ್ಕೊಡಿ. ಅದೇನು ಅಂತ ಹೇಳ್ತೀರಾ? ನಿಮ್ಗೊಂದು ಪಿಕ್ಚರ್ ತೋರಿಸ್ತೀನಿ ಫ್ರೆಂಡ್ಸ್. ಇದೇನಪ್ಪ ಅಂತೀರಾ? ಹೇಳ್ತೀನಿ. ಇದೊಂದು ಮೈಂಡ್ ಗೇಮ್. ಅಲರ್ಟಾಗಿ ಆ್ಯಕ್ಟಿವ್ ಆಗಿ ಕೇಳಿ ಫ್ರೆಂಡ್ಸ್. ಒಂದು ಸ್ಥಳದಲ್ಲಿ 3 ದೇವಸ್ಥಾನ ಇರುತ್ತೆ. ಅದ್ರ ಮುಂದೆ ಒಂದು ನದಿ ಕೂಡ ಇರುತ್ತೆ. ಪಕ್ಕದಲ್ಲಿ ಹೂವಿನ ಗಿಡ ಕೂಡ ಇರುತ್ತೆ. ಇದೇನ್ರಿ, ಅದೇನೋ ಮೈಂಡ್ ರಿಫ್ರೆಶ್ ಮಾಡ್ತೀನಿ ಅಂದ್ಬಿಟ್ಟು ಕತೆ ಹೇಳ್ತಾ ಇದ್ದೀರಾ ಅಂತೀರಾ? ಇಲ್ಲ ಫ್ರೆಂಡ್ಸ್, ಟ್ವಿಸ್ಟ್ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಈ 3 ದೇವಸ್ಥಾನದಲ್ಲಿರೋ ದೇವರಿಗೆ ಈಕ್ವಲ್ಲಾಗಿ ಇದೇ ಮರದಲ್ಲಿರೋ ಹೂ ಕಿತ್ಕೊಂಡು ಈಕ್ವಲ್ಲಾಗಿ ಮುಡಿಸ್ಬೇಕು. ಅದೇನು ಈಸಿ ಅಂತೀರಾ? ಒಂದು ಸರಿ ಕಿತ್ಕೊಂಡು ಆರಾಮಾಗಿ ಈಕ್ವಲ್ಲಾಗಿ ಎರಡು ಅಂತ ಇಟ್ಬಿಡೋಕ್ಕೆ. ಇದರಲ್ಲಿದೆ ಫ್ರೆಂಡ್ಸ್ ಟ್ವಿಸ್ಟು. ಆ ಮರದಲ್ಲಿ ಒಮ್ಮೆ ಮಾತ್ರ ನೀವು ಹೂ ಕೀಳಬೇಕು ಫ್ರೆಂಡ್ಸ್. ಒಂದೊಂದೇ ದೇವರಿಗೆ ಈಕ್ವಲ್ಲಾಗಿ ಇಡಬೇಕು ಫ್ರೆಂಡ್ಸ್. ಪ್ರತಿ ಸಾರಿ ಹೂ ಮುಡಿಸೋಕ್ಕಿಂತ ಮುಂಚೆ ನದಿಲಿ ಮುಳುಗಿಸ್ಬೇಕು. ನದಿಲಿ ಮುಳುಗಿಸಿ ನಾವು ಮನೇಲಿ ಹೇಗೆ ಹೂಗಳನ್ನ ತೊಳೆದು ದೇವ್ರಿಗೆ ಮುಡಿಸ್ತೀವೋ ಅದೇ ರೀತಿ ನದಿಲಿ ಮುಳುಗಿಸಿ ಆಮೇಲೆ ದೇವ್ರಿಗೆ ಮುಡಿಸ್ಬೇಕು. ಇಲ್ಲಿದೆ ಫ್ರೆಂಡ್ಸ್ ಟ್ವಿಸ್ಟು. ಆ ನದಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ನೀವು 2 ಹೂನ ಅದರಲ್ಲಿ ಮುಳುಗಿಸಿದ್ರೆ 4 ಆಗುತ್ತೆ, ಅಂದರೆ ಡಬಲ್ ಆಗುತ್ತೆ. ನೀವೆಷ್ಟೇ ಹೂ ತೊಗೊಂಡು ಅದರಲ್ಲಿಟ್ರೂ ಡಬಲ್ ಆಗ್ತಾ ಹೋಗುತ್ತೆ. 4 ಕಿತ್ತರೆ 8, 8 ಕಿತ್ತರೆ 16, ಆ ಥರ ಆಗ್ತಾ ಹೋಗುತ್ತೆ. ವಿಷಯ ಇಷ್ಟೇ ಫ್ರೆಂಡ್ಸ್. ಆ ಮರದಲ್ಲಿರೋ ಹೂಗಳನ್ನ ನೀರಲ್ಲಿ ಅದ್ದಿ ಪ್ರತಿ ಸರಿ ಒಂದು ದೇವ್ರಿಗಿಟ್ಟು ಮತ್ತೆ ಅದ್ದಿ ಮತ್ತೆ ಮುಡಿಸಿ ಮತ್ತೆ ಅದ್ದಿ ಮತ್ತೆ ಮುಡಿಸ್ಬೇಕು. ಈಕ್ವಲ್ಲಾಗಿ ಮುಡಿಸ್ಬೇಕು. ಕೊನೆಯಲ್ಲಿ ನಿಮ್ಮ ಹತ್ರ ಹೂ ಉಳಿಬಾರ್ದು, ಕಂಪ್ಲೀಟ್ ಆಗಬೇಕು. ಒಮ್ಮೆ ಮಾತ್ರ ಹೂ ಕಿತ್ಕೋಬೇಕು, ಪ್ರತಿ ಸರಿ ಅದ್ದಬೇಕು, ಮುಡಿಸ್ಬೇಕು ಅಷ್ಟೇ ಫ್ರೆಂಡ್ಸ್. ಫೈನಲಿ ನಿಮ್ಮ ಹತ್ರ ಹೂ ಉಳಿಬಾರ್ದು. ನೀವು ಎಷ್ಟು ಬೇಕಾದರೂ ಹೂ ಕಿತ್ಕೋಬೋದು. ಒಮ್ಮೆ ಮಾತ್ರ 3 ಟೈಮ್ಸ್ ಮಾತ್ರ ಅದರಲ್ಲಿ ಮುಳುಗಿಸ್ಬೇಕು. ಈಕ್ವಲ್ಲಾಗಿ ಮುಡಿಸ್ಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ. ಸಪೋಸ್ ನೀವು 4 ಹೂ ಕಿತ್ಕೊತೀರಾ, ಅದರಲ್ಲಿ ಹಚ್ತೀರಾ, 8 ಆಗುತ್ತೆ. ಅದರಲ್ಲಿ 2 ಇಡ್ತೀರಾ, ಸೊ 2 ಇಟ್ಮೇಲೆ 6 ಆಗುತ್ತೆ. ಮತ್ತೆ ಪಕ್ಕದ್ರಲ್ಲಿ ಹಚ್ತೀರಾ, 12 ಆಗುತ್ತೆ. 12ರಲ್ಲಿ ಮತ್ತೆ 2 ಮುಡಿಸ್ತೀರಾ, ಮತ್ತೆ 10 ಉಳ್ಕೊಳ್ಳುತ್ತೆ. 10ನ್ನು ಮತ್ತೆ ಹಚ್ತೀರಾ, 20 ಆಗುತ್ತೆ. 2 ಮುಡಿಸ್ತೀರಾ, ಇನ್ನು 18 ಮತ್ತೆ ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಹೂ ಉಳ್ಕೋಬಾರ್ದು ಫ್ರೆಂಡ್ಸ್. ನೀವೇ ಡಿಸೈಡ್ ಮಾಡಿ. ಎಷ್ಟು ಹೂನಾರು ತಗೊಳ್ಳಿ, ಬಟ್ ಲಾಸ್ಟಿಗೆ ಹೂ ಉಳ್ಕೋಬಾರ್ದು. ನೀವು ಎಷ್ಟು ಹೂ ಬೇಕಾದ್ರೂ ತೊಗೋಬೋದು, ಅನ್ಲಿಮಿಟೆಡ್ ಎಷ್ಟು ಹೂವಾದರೂ ಮುಡಿಸಿ, ಬಟ್ ಈಕ್ವಲ್ಲಾಗಿ ಮುಡಿಸ್ಬೇಕು. 3 ನಾರು ಮುಡಿಸಿ, 4 ಆರು ಮುಡಿಸಿ, 6 ಆರು ಮುಡಿಸಿ, ಅದು ನಿಮಗೆ ಬಿಟ್ಟಿದ್ದು. ಎಷ್ಟು ಲಕ್ಷ ಬೇಕಾದ್ರೂ ತೊಗೊಳ್ಳಿ, ಎಷ್ಟು ಕೋಟಿ ಬೇಕಾದ್ರೂ ತೊಗೊಳ್ಳಿ. ಈಗಲೇ ಮೈಂಡ್ಗೆ ಕೆಲಸ ಕೊಡಿ, ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಆಗದೇ ಇದ್ದರೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಬಾಯ್.